ಅಲ್ಲ ಸುಳ್ಳಿಗೆ ಬೆಂಕಿಕ್ಕ ಅಲ್ಲ ದೊಡ್ಡದಾಗ ಹೇಳ್ತಿದ್ದಲ್ಲ ನೀನು. ಏನು ನಮ್ಮ ಅಪ್ಪನ ಮನೆ ನಮ್ಮ ಅಣ್ಣನ ಮಗ ಅಂತವ. ಅವನು ಎತ್ತಿಗೆ ಬೆಂಕಿಕ್ಕ ಬರೀ 10 ಲಕ್ಷ ದುಡ್ಡು ಕೊಡೋಕಿಲ್ಲ ಅಂದ ತಕ್ಷಣ ಮಾತು ನಿನ್ಸ್ಬಿಟ್ಟೆ ಬರ್ನೇ ಇಲ್ಲ. ಲೋಪರ್ ಮುಂಡೆವೇನ ಎಲ್ಲಿ ಹಾಳು ಬಿದ್ದೋಗಿದ್ದಾನೋ ಕಣೆ, ಎಲ್ಲಿ ಧೂಳು ಬಿದ್ದೋಗಿದ್ದಾನೋ. ಫೋನ್ ಮಾಡಿ ಫೋನ್ ಎತ್ತತಿಯಲ್ಲ, ಫೋನ್ಗಿನ್ ಮಾಡಲಿ ನನ್ನ ಮಗ ಯಾಕೊಡ್ದ ಹೊಡಿತೀನಿ. ಅಯ್ಯೋ ಅದೇನಂಗೆ ಮಾತಾಡಿಯ ನೀನು? ನೀನು ಚೆನ್ನಾಗಿ ಮಾತಾಡ್ತೀಯ ಬಿಡು. ಏನಂಗದ್ಯಾ ನೀನು? ಓಹ್ ಅದೇನು ಕೆಲಸ ಇತ್ತ ಏನಪ್ಪ? ಇದು ಏನಾರು ಹೇಳಿದ ನಾವು ನಿನಗೆ ಫೋನ್ ಮಾಡಿ ಹಿಂಗೆ ಹಂಗೆ ಅಂತವ? 10 ಲಕ್ಷ ಸುದ್ದಿ ಯಾಕೆ ಹೇಳಿಯ ನೀನು? ಫೋನೇ ಕೆಟ್ಟೋಗಿದ್ದದ ಹೆಂಗೋ ಯಾರಿಗೆ ಗೊತ್ತು. ಫೋನ್ ಕೆಟ್ಟೋಗಿದ್ರೆ ರಿಂಗ್ ಆಯ್ತಿತ್ತವ ತಿರ್ಗಾ ಮಾತಾಡ್ತೀಯಲ್ಲ ನೀನು. ಅವ್ರು ವಂಶಕ್ಕೆ ಎಷ್ಟು ಅವ್ರು ಹಿಂಗೆ ವಂಶಕ್ಕೆ ಬೆಂಕಿ ಇಕ್ಕ. ಅಲ್ಲ ಪರವಾಗಿಲ್ಲ, ನೀನುವೆ ಚೆನ್ನಾಗಿ ಮಾತಾಡ್ತೀಯ. ವಂಶ ಪಂಶ ಅಂತದ್ದು ಏನು ಹಂಗೆ ಎಲ್ಲ ಏನು ಮಾಡಕ್ಕೆ ಬಂದಿದ್ದಾರೆ? ನಮ್ಮ ಅಣ್ಣ ಏನು ಮಾಡಕ್ಕೆ ಬಂದಿದ್ದಾರೆ ನಿನಗೆ? ಸುಮ್ಕಿರು ತಾಳ್ಮೆ ತಕೋ. ಫೋನ್ ಮಾಡಿ ಹೇಳಿನಿ ಕಣ್ ಮಗ ಅಂತ ನಾನು ಹೇಳಿವ ನಿನಗೆ. ಹೋಗಿ ಮನೆಗೆ ಹೋಗ್ಬಿಟ್ಟು ನಾನು ಮಾತಾಡ್ತೀನಿ ಅಂತ ಹೇಳ್ತು ಅಂತವೆ. ಏನಾರಿ ಮಾತಾಡ್ತಾ ಇದ್ದೀನಿ ನೀನು? ವಾತಾರಿಂದ ಒಂದೇ ಸಮ ಬೈತಾ ಕುಂತಿದ್ದೀಯಲ್ಲ, ಹಿಂಗೆ ಬುದ್ಧಿ ಕಲಿಯೋದು ನೀನು? ಸರಿ ಬಿಡು, ನೀನುವೇ ಸುಮಾರಾಗಿ ಬುದ್ಧಿ ಕಲ್ತಿದ್ದಿ. ಏನು ಸುಮಾರಾಗಿ ಬುದ್ಧಿ ಕಲ್ತಿದ್ದಾರು? ನಾನು ಕೂಟ ಎಲ್ಲರೂ ಕೂಟ ಆಡಂಗೆ ಅವತಾರಗಳು ನಾನು ಕೂಟ ಆಡಿದ್ರೆ ಅವ್ರಿಗೆ ಸರಿಯಾದ ಕೆಲಸ ಮಾಡ್ತೀನಿ. ನಿಮ್ಮ ಅಣ್ಣನಿಗೆ ಆದ್ರೂ ಅಷ್ಟೇ, ನಿಮ್ಮ ಅತ್ತಿಗೆಗೆ ಆದ್ರೂ ಅಷ್ಟೇ, ಅವನಿಗಾದ್ರೂ ಅಷ್ಟೇ. ಲೋಪ ನನ್ನ ಮಗನಿಗೆ ಏನು ಅವತಾರ ಆಡ್ತಿದ್ದವ? ನೀನೇ ತಾನೇ ಹೇಳ್ತಿದ್ದು ಭಾಳ ದೊಡ್ಡ ಗನಂದಾರಿಗಳು ನಮ್ಮ ಅಣ್ಣ, ದೊಡ್ಡ ಗನಂದಾರಿ ಅಂತವ, ದೊಡ್ಡ ಗನಂದಾರಿ ಮನ್ಸ ಅಂತವ. ಸರಿ ಬಿಡು, ನೀನು ಚೆನ್ನಾಗಿ ಆಡ್ತಿದ್ದಿ. ಅಲ್ಲ ನೀನು ಈಗ ಮಾತಾಡ್ದಲ್ಲ ಈ ಮಾತುಗಳು ಅವ್ರೇನು ಮಾಡೋರು? ಈಗ ನೀನು ಮಾಡೋ ತಪ್ಪಿಗೆ ನಾನು ತಲೆ ಕೊಡೋಕ್ಕಾಗದ? ಹಂಗೆ ತಂದೆ ತಾಯಿ ಏನು ಮಾಡೋರು? ಮಕ್ಕಳು ಮಾಡೋ ತಪ್ಪಿಗೆ ನಮ್ಮ ಅಣ್ಣನೇ ಬೇಜಾರು ಮಾಡ್ಕೊತು ಅಲ್ಲಿಗೆ ಹೋಯ್ತೀನಿ ಅಂದ್ಬಿಟ್ಟು ಎಲ್ಲಿಗೆ ಹೋಗಿದ್ದಾನು ಕೇಳ್ತೀನಿ ಕಣ್ಮಗ ಮನೆಗೆ ಬಂದಮೇಲೆ ಅಂತ ಹೇಳಿಲ್ವಾ? ಈಗ ಬೇರೆ ರಂಪ ತಗೊಂಡು ಕುಂತ್ಕೊ ನೀನು. ಏನು ಕೇಳಕ್ಕೆ ಹೋಗಬೇಡ ನೀನು. ಸುಮ್ಮನೆ ಕೇಳ್ಬಿಟ್ಟು ಆಮೇಲೆ ಇನ್ನೊಂದು 15 ಮದುವೆ ಮಾಡಿಕೊಂಡು ಯಾವ ಮದುವೆ? ಅವ್ನು ಮಕ್ಕ ನೋಡು, ಅವ್ನು ಮಕ್ವ ಅವ್ನು ಮದುವೆ ಆಗ ಮಕ್ವ ಮುಖನವ ತಾಯಿ. ಹಂಗೆ ಬೇರೆ ಹಂಗೇನ್ಬಿಟ್ಟು ನೀನು. ಆ ಜನ ಒಸಿ ಆಡ್ಕೊಂಡಾರ. ಈಗ ನಿಮ್ಮ ಅತ್ತೆ ಒಸಿ ಆಡ್ಕೊಂಡಾಳ, ನಿನ್ನ ಸಾವಂತಿ ಒಸಿ ಆಡ್ಕೊಂಡಾಳ, ಎಲ್ರಿಗೂ ಗೊತ್ತಾಗದೆ. ಊರವ್ರಿಗೆಲ್ಲ ಯಾಕೆ ಸಾರ್ಕೊಬ್ರಕ್ಕೆ ಹೋಗಿದೆ ನೀನು? ಯಾಕೆ ಸಾರ್ಕೊಬ್ರಕ್ಕೆ ಹೋಗಿದೆ? ನಮ್ಮ ಅಣ್ಣನ ಮಗ ಬಂದ್ಬಿಟ್ಟ ಅಮೇರಿಕಿಂದ ಇಲ್ದಿ ಆಗ್ಬಿಡ್ತಾನೆ ಮದುವೆ ಅನ್ಕೊಬಿಟ್ಟಿದ್ದೇನೋ. ಅವನಂತ ಮೋಸ್ಕರ್ ನನ್ನ ಮಗನ, ಆ ಲೋಪ ನನ್ನ ಮಗನ ಬರೀ 10 ಲಕ್ಷ ದುಡ್ಡ ಸುದ್ದಿ ಎತ್ತೋ ತಕ್ಷಣ ಕಟ್ ಮಾಡ್ದ ನನ್ನ ಮಗ. ಅವ್ನು ಮದುವೆ ಆಗ ಮಕ್ಕ ನೋಡೋ ಅಂದ. ಸಣ್ಣಕ್ಕೆ ಬಲ್ಲಿ ನನ್ನ ಹೆಂಗೆ ಸಿಗ್ಲಿ ಅವನು, ಬರಲಿ ಅವ್ನು ಸರಿಯಾದ ಕೆಲಸ ಮಾಡ್ತೀನಿ, ಹೋಗಿ ನಾನು ಹಾಟ್ಕೊಳ್ಳಿ ಅಂತ ಉಗಿದು ಕಳಿಸ್ತೀನಿ. ಹಂಗೆ ಬೇರೆ ಮಾಡ್ಬಿಟ್ಟು ಕಣವ ತಾಯಿ. ನಿಮ್ಮ ಅಪ್ಪನ ಮುಂದ್ಗಡೆ ನನ್ನ ಮಾನ ಮರೋದಿ ಹೋಯ್ತದೆ. ಕುಂಡ್ಲು ಈಗ ಮಾಡೋಕ್ಕಾಗಲಿಲ್ಲ ಮಗಳ ಮದುವೆ ಅಂತವ. ಸಮಸ್ಯೆ ಏನಾಗದೆ ಅಂತ ತಿಳ್ಕೊಂಡು ಮಾತಾಡೋದು ಕಲಿಬೇಕು ಫಸ್ಟು. ಸುಮ್ಮನೆ ಬೊಗಳೋದಲ್ಲ ನಾಯಿ ಬೊಗಳಂಗೆ. ವಾತಾರಿಂದ ಒಂದೇ ಸಮ ಬೊಗಳು ತಗೊಂತಿದ್ಯಲ್ಲ ನೀನು. ನನಗೆ ಹಂಗೆ ಬೈತಿದ್ಯ ನೀನು? ನಾನು ನಿನ್ನೊಳಗೆ ತಾನೇ ಹೇಳಿದ್ದು ಏನೋ ನನ್ನ ಮಗಳು ಚೆನ್ನಾಗಿರಲಿ, ಅಯ್ಯೋ ನನಗೆ ಮಗಳು ಗಂಡನ ತಿನ್ಕೊಂಡು ವನವಾಸ ಹತ್ತುತ್ತಾಳೆ ಅಂದ್ಬಿಡ್ತಾನೆ ನಾನು ಆಸೆ ಮಾಡಿದ್ದು. ಏನು ನಂದೇ ತಪ್ಪು ನಂಗೆ ಮಾತಾಡ್ತಾ ಇದೆಯಲ್ಲ ನೀನು? ಏನವ ಏನು ನಿಂದೆ ತಪ್ಪಾಗಿರೋದಕ್ಕೆ ನಾನು ಹೇಳ್ತಾ ಇರೋದು. ತಪ್ಪು ನಿಂದಾಗಿರೋದಕ್ಕೆ. ಯಾಕೆ ನೀನು ಕಾಣ್ದವತೊಳಗೆ ಮದುವೆ ಮುಂಜೆ ಅನ್ಕೊಂಡು ಆಸೆ ಉಡ್ಸ್ಬಿಟ್ಟು ಈಗ ನೀನು ಯಾವನೋ ಕಡೆ ಕಿತ್ತೋದು ನನ್ನ ಮಗ. ಅಲ್ಲ ಹಿಂದು ಮುಂದೆ ವಿಚಾರಿಸ್ನಿಲ್ಲ? ಒಳ್ಳೆ ಅವತಾರ ಆಡ್ಕೊಂಡು ಮದುವೆ ಮಾಡ್ತೀನಿ ಅಂತ ಕುಣಿದ್ಬಿಟ್ಟು ಈಗ ಅವನ ಅಡ್ರಸ ಇಲ್ಲ. ಏನ್ರ ನನ್ನ ತಪ್ಪು? ಸರಿ ಬಿಡು, ಚೆನ್ನಾಗಿ ಮಾತಾಡೋದು ಕಲ್ತಿದ್ದಿ. ತಪ್ಪು ಅಂತೆ ತಪ್ಪು. ಏನು ತಪ್ಪು ಮಾಡಿದೆ ನಾನು? ಏನೋ ನನ್ನ ಮಗಳ ಬಾಳ ಹಾಳಾಗೋದಲ್ಲ ಸರಿ ಮಾಡೋದಂತ ನೋಡ್ದಲ್ಲ ಅಕ್ಕ. ನಿಮ್ಮ ಅಕ್ಕ ನೋಡಿ ನಿಮ್ಮ ಅಕ್ಕವ ನೀನು ಸರಿ ಮಾಡೋದೆ. ನೀನು ದುಂಡಗೆ ಬೆಂಕಿ ಇಕ್ಕಂದವರು ನಡಿ ನೀನು ದುಂಡ ಹಾಳಾಗ ನೀನ. ನಿಮ್ಮ ಅಕ್ಕ್ಯಾರು ಹುಗ್ಗಿದ್ದರು ಯಾಕ್ಲೆ ಉಗ್ದರು? ಯಾಕೆ ಉಗ್ದರು? ಪರವಾಗಿಲ್ಲ ಸುಮಾರಾಗಿ ಇದ್ದೀಯಲ್ಲ ನೀನು. ಉಗ್ಗಿ ಅಂತ ತಪ್ಪು ನಾನೇನ್ಲೇ ಮಾಡಿದ್ದಾನು? ಬಿದ್ದಿರೋರು ಬಿಸಿನೀರು ಕೊಟ್ರೆ ಎದ್ದು ಬಂದು ಯಾವ್ದು ಅನ್ಕೊಂಡು ನಿಂತಿದ್ದೀಯಲ್ಲ ನೀನು. ನಡ ಕಟ್ಕೊಂಡು ಬೀದಿಲಿ ಬೊಗಳ್ತವ ನೋಡ್ದಾರ ಅಕ್ಕಪಕ್ಕವ್ರು ಏನೋ ನಿಕ್ಕಿರಲಿ ಇಷ್ಟಪ್ಪ ಬಾಯಿ ಕಡಿಸ್ತಾ ಕುಂತಿದ್ದೀಯಲ್ಲ ನೀನು. ಅಲ್ಲ ಬಾಯಿ ಕಡ್ಸಿದೋಡು ಬಾಯಿ ಹೆಂಗೆ ಕಡಿಸ್ತೀಯ ಅಂತ. ಅಲ್ಲ ಹಿಂಗೆ ಬಾಯಿ ಕಲ್ತಿರತ್ತಾನೆ ಹಿಂಗಾಗಿರೋದು ನಿನ್ನ ಪರಿಸ್ಥಿತಿ ನಿಂದು. ಅಲ್ಲ ನನ್ನ ಮಗಳು ಒಂದು ದಿವಸ ಇಂತೇವ ನಾನು ಮಾತಾಡಲಿಲ್ಲ. ಹೆಂಗಂತಾಳೆ ನೋಡಿ ಹೆಂಗಂತಾಳೆ. ಅಯ್ಯೋ ನಿನ್ನ ಮಗಳಿಗೆ ಹಿಂಗೆ ಮಾಡಬೇಕಾಗಿತ್ತು. 15 ದಿವಸ ಮದುವೆ ಅದೇ ನಮ್ಮ ಅಣ್ಣನ ಮಗ. ಅಯ್ಯೋ ಹೊಸಿ ಚಂದ ಅಲ್ಲ. ಹಿಂಗೆ ನಮ್ಮ ನಿಮ್ಮ ವಂಶಕ್ಕೆ ಬೆಂಕಿ ಇಕ್ಕ. ನಿಮ್ಮ ವಂಶಕ್ಕೆ ಒಂದಿಷ್ಟು ಬೆಂಕಿ ಇಕ್ಕ. ತಿರ್ಗಾ ಬೊಗಳ್ತಾ ಕುಂತಾಳೆ ಬೊಗಳ್ತವ. ಅಲ್ಲ ಅಣ್ಣನ ಮಗ ಏನು ಅಮೇರಿಕಿಂದ ಇಳ್ದು ಬಂದವನೇ ಅಂತೆ ಬುದ್ಧಿ ಕಲ್ತಾನೆ ಇಂತೆ ಬುದ್ಧಿ ಕಲ್ತಾನೆ ಅನ್ಕೊಂಡೆ. ಬರೀ 10 ಲಕ್ಷ ದುಡ್ಡು ಇಲ್ಲ ಅಂದಕ್ಷಣ ಮಾತನೆ ಬಿಟ್ಟವನೇ. ಅಲ್ಲ ಹೋಗು ಗೊತ್ತಾಯ್ತದ ನಿನ್ಗೆ. ಈಗೇನು ಕಂಡಿದ್ದಿ? ಗೊತ್ತಾಯ್ತದ ಸುಮ್ಕಿರು ಊರು ತುಂಬ ಹೇಳ್ಕೊಂಬಂದವಳೆ ಏನು ಗನಾದಾರಿ ಕೆಲಸ ಮಾಡ್ತೇವನಿ ಅಂತವ. ಏನು ಇವ್ರ ಅಣ್ಣನ ಮಗ ಇವ್ರ ಅಣ್ಣ ಎಲ್ಲ ಇವಳು ಕೈ ಕೆಳಗವ್ರಲ್ಲಿ ಕೇಳ್ಕೊಂಡು ಇವಳು ಮಾತೆ ಅಕ್ಕೆ ನಾಚಿಕೆ ಆಯ್ಕು ನಿನಗೆ. ಹಿಂಗೆ ಬೊಗ್ಳಕ್ಕೆ ನಿನಗೆ ಮಾನ ಮರುವುದಿಲ್ಲ ಒಂಚೂರುವೆ ನಿನಗೆ ಹಿಂಗೆ ಮಾತಾಡೋಕ್ಕೆ ನಿನಗೆ. ಅಲ್ಲ
ಏನು ಹಿಂಗೆ ನೀನು ಮಾತಾಡೋದು ನೀನು? ಹಾಂ, ಏನು ಹಿಂಗೆ ಮಾತಾಡಿಯ ನೀನು ಅಂತ? ನಾಚ್ಕೈಕೋ ನಿನ್ನ ಜಲ್ಮುಕ್ಕೆ, ನಾಚ್ಕೈಕಿಲ್ವ ಹೇಳು? ಜಾಸ್ತಿ ಮಾತು ಕಿತ್ತಾಡ್ಬಿಡ ನೀನು, ಜಾಸ್ತಿಯಾ? ಹ್ಞೂ, ತಿರ್ಗಾ ನಾನು ಸರಿ ಇಲ್ವಂತೆ, ಅವಳ ಮಗಳು ಸರಿ ಅಂತೆ. ಅವಳ ಮಗಳು, ನಿನ್ನ ಮಗಳೇ ಸರಿ ಕಣವ, ನಾನು ಸರಿ ಇಲ್ಲ. ನಾನು ಸರಿಯಾಗಿದ್ದಾನ? ಇದ್ದಕ್ಕಿದ್ದಂಗೆ ಮಾತಾಡ್ತೀನಲ್ಲ, ನಾನು ಸರಿ ಇಲ್ಲ. ಅದು ಹೇಳಕ್ಕಿಲ್ವಾ, ಇದ್ದಕ್ಕಿದ್ದಂಗೆ ಹೇಳ್ರಿ ಎದ್ದು ಬಂದು ಹೆತ್ಗೋದ್ರು ಅಂತ. ಹಂಗೆ ನಾನು ಮಾತಾಡೋ ಮಾತು ಸರಿ ಇಲ್ಲ, ನೀನು ಮಾತಾಡೋ ಮಾತು ನೀನು ಮಾಡೋ ಮುಳ್ಳು ಕೆಲಸ ಸರಿ ಆಯ್ತದೆ. ಹಾಂ, ಅಲ್ಲ ತಿರ್ಗಾ ಮಾತಾಡೋದು ನೋಡು ಮಾತಾ, ಬಾಯಿ ಕಡಿಸ್ಬಿಡ್ದು ಅಂತೆ, ಬಾಯ ಬಿಟ್ಬಿಡ್ತೀನಿ, ಬಂದ್ಬಿಡು ಬಿಟ್ಬಿಡ್ತೀನಿ. ಅಲ್ಲ ಸುಮ್ಮನಿದ್ದೊಳಗೆ ಮದುವೆ ಆಗವ, ಹಂಗಾಗವ ಹಿಂಗಾಗವ ಅಂದ್ಬಿಟ್ಟು ಹೇಳ್ಬಿಟ್ಟು ಉಬ್ಬಿಸ್ಬಿಟ್ಟು ಒಬ್ಬೆಗೆ ತಾಕ್ಬಿಟ್ಟು ಹಿಂಗೆ ನಾಟಕ ಆಡ್ತಿರೋದು, ನಾಟಕವೇ ಹೆಂಗೆ ಆಡ್ತಾ ಇದೀಯ ಅಂತವ ನೀನು? ಏಯ್ ಕುತ್ಕಮ್ಮಿ ಬಾಯಿ ಮುಚ್ಕೊಂಡು, ತರ ಬರೋ ಮಗಳು ಬಾಡ್ಗಾಳಿ ಅಂತ ಮಕ್ಕೋಗ್ದಾರೆ ಯಾರಯ್ಯ. ಚಂದಾಗಿ ಬೊಗಳ್ತಾ ಕೂತಾಳೆ ಬೀದಿಗೆ ಕೂತ್ಕೊಂಡು. ಇನ್ನು 15 ಮದುವೆ ಮಾಡಿಕೊಂಡು ಹೆಂಗೆ ಬೊಗಳ್ತಾವಳೆ ನೋಡಿ, ಹೆಂಗೆ ಬೊಗಳ್ತಾವಳೆ ಅಂದ್ಬಿಟ್ಟು. ನಮ್ಮ ಅಣ್ಣನ ಮಗನೂ ಅಷ್ಟೇ, ನಮ್ಮ ಅಣ್ಣು ಅಷ್ಟೇ ಸರಿಯಾಗಿ ಅವರೇ. ನಮ್ಮ ಅಪ್ಪನ ಮನೆ ಸುದ್ದಿಗಿದ್ದಿಗೆ ಬಂದ್ಬಿಟ್ರು ಮಾತ್ರವೇ ಸರಿಯಾದ ಕೆಲಸ ಆಗೋಯ್ತದ ನಿನಗೆ. ಸರಿಯಾಗಿ ಇಳಿಸ್ತೀನಿ ಮರುವದಿಯ ಕಂಡಿದ್ದೀಯಾ? ಅವ್ರ ಸುದ್ದಿ ಹಾಕ್ಬೇಕು ನಿನಗೆ. ಅವ್ರ ಸುದ್ದಿ ಯಾಕೆ ಮಾತಾಡಬೇಕು ನೀನು? ಮಾತಾಡಬೇಕು ಅನ್ನೋದು ಏನಿದ್ದದು ನೀನು? ಯಾಕೆ ಮಾತಾಡಿಯ ನೀನು ಅಂತ ನಾಚಿಕೆ ಆಯ್ಕಿವ? ಮಾನ ಮರುವುದಿಲ್ಲ ನಿನಗೆ ಹಿಂಗೆ ಮಾತಾಡೋಕ್ಕೆ ನಿನಗೆ? ಹಾಂ, ಬೊಗಳ್ತೀಯಲ್ಲ ನೀನು, ಯಾಕೆ ಬೊಗಳ್ಬೇಕು ನೀನು? ಏನು ಬೊಗಳೋರು? ಏನು ನಾ ಏನನ್ನು ಬೊಗಳಕ್ಕೆ ಇರೋದು ಮಾತಾಡ್ತೇವನಿ. ನನ್ನ ಮಗ ಲೋಪರ್, ನನ್ನ ಮಗ 10 ಲಕ್ಷ ದುಡ್ಡ ಇಲ್ಲ, 5ನೇ ಹೆಸರು ಮಡಗಿನಿ ಅಂದ ತಕ್ಷಣ ಫೋನ್ ಕಟ್ ಮಾಡ್ದ. ಮತ್ತೆ ನಿಮ್ಮ ಅಣ್ಣನ ಮಗ ಫೋನ್ ಎತ್ತದೆಲ್ಲ ನೆನೆಯಿಂದನೂ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಮಾಡ್ಕೊಂಡು ನಾಟಕ ಆಡ್ತಾವನಲ್ಲ. ಮತ್ತೆ ಏನು ಹೇಳನಿ ಗೊತ್ತಾ? ನಮ್ಮ ಅಣ್ಣನ ಮಗ ಅಂತ ಬೆಡ್ ಬೇಸ್ಕೊಂಡು ಕೂತಿದ್ದಲ್ಲ, ಮತ್ತೆ ಹಂಗೆ ಉಳ್ಕೊಂಡಿದ್ದಾವೆ, ತಿಂದೇ ಇಲ್ವಾ, ತಿನ್ಕಳ್ನೇ ಇಲ್ವಾ, ಇನ್ನೂ ಅಲ್ಲೇ ಕೂತಿದ್ದಾವೆ. ಅದೆಲ್ಲ ಯಾಕೆ ಬೀದಿಲ್ ಮಾತಾಡಿ ಆಗ್ನಾರ್ ಮುಂಡ್ಯಾರ್ಗೆ ಹಾಲು ಕೊಡ್ದಂಗೆ ಅಂತ ಮಾತಾಡ್ತಾ ಇದೆಯಾ ಕೂತ್ಕೊಂಡು? ಬೀದಿಲ್ ಓಡ್ ಬಂದ್ಬಿಡ್ತಾಳೆ ಊರು ಮುಂದಾಗಿ ಬೀದಿಗೆ. ಬೀದಿಲೇನು ಮಾತು? ಹಾಂ, ಬೀದಿಲೇನು ಮಾತು ಅಂತವ? ಮರುವದಿಂದ ಒಳಿಕೆದ್ ನಡಿ ಬಾಯಿ ಮುಚ್ಕೊಂಡು. ಜಾಸ್ತಿ ಮಾತು ಕಿತ್ತಾಬೇಡ ನೀನು. ನೀನೋಗಿ ಬಾಯಿ ಮುಚ್ಕೊಂಡು ನಾನು ಗಿಡಕ್ಕೆ ಬರ್ಬೇಡ ನೀನು. ನಾನು ಗಿಡಕ್ಕೆ ಬಂದು ನೋಡಲಿ ಮರುವದಿಂದ ಓರೋ ಸರಿ ನಾನು ಅಂತಾರ ಮೇಲೆ ಹಲ್ಲು ಉದುರಿಸ್ಬಿಡ್ತೀನಿ. ಅರ್ವ ಇಲ್ವಲ್ಲ ಇವಳ ಹಲ್ಲು ಉದುರಿಸ್ಕೋಬೇಕು ನಾನು, ಎಲ್ಲ ಉದುರಿಸ್ಕೋಬೇಕು ನಿನ್ನ ಕೈಲಿ ಅಲ್ವಾ? ಅಲ್ಲ ಅಷ್ಟು ಬಗ್ಗೆ ಅಂತ ಹೇಳ್ತೇವನಿ. ನಮ್ಮ ಅಣ್ಣ ಹೋಗಿ ಹೇಳ್ತಾನೆ ಮನೆಗೆ, ಹೋಗಿ ಹೇಳ್ತೀನಿ ಕಣವ, ಹೋಗ್ಬಿಟ್ಟು ನಾನು ಮಾಡ್ತೀನಿ ಫೋನ. ಸುಮ್ಮನಿರವ, ಅವ್ ಫೋನ್ ಕೆಟ್ಟೋಗಿತ್ತೇನೋ, ಅದೇ ಕಡೆ ಫೋನ್ ಕೆಟ್ಟೋಗದೆ ಅಂತ ಅಂತಿದ್ದ ಅಂತ ಅವನು ಹೇಳ್ದ ಅಂತ ನಾನು ಹೇಳಿವ. ನಾನು ತಡ್ಕೋಬೇಕು ಸಿ ಬಾಯಿ ಮುಚ್ಕೊಂಡಿರ್ಬೇಕು. ನೋಡ್ತೀನಪ್ಪ, ಇವತ್ತು ಬರ್ಲಿಲ್ಲ ನಾಳೆಗೆ ನಾನೇ ಹೋಯ್ತೀನಿ. ಏನು ಎಂತ ಅಂತ ಕೇಳ್ಕೊಬತ್ತೀನಪ್ಪ. ಕಾಣ್ಣ ಹೇಳು. ಓ ಹಂಗಾರೆ ನನಗೆ ಗೊತ್ತಿಲ್ಲ, ಜವಾಬ್ದಾರಿ ಇಲ್ದಾನೆ ಮಾಡ್ತೇನೆ ನಾನು. ಜವಾಬ್ದಾರಿ ಇಲ್ದಾನೆ ನಾನೇನೋ ನನ್ನ ಮಗಳ ಒಂದು ನೇರ್ಪಾಡ್ಬೇಕು ಅಂತ ಮಾಡಿದ್ರೆ ನೋಡು ನನಗೆ ಹೆಂಗೆ ಮಾತಾಡ್ತೀಯ ನೀನು ಅಂತ ದಬಾಕ್ತೀಯ ನೀನು. ದಬಾಕ್ತೀನಿ ನಿನ್ನ ಮಕ್ಕ ನೋಡು. ನಿನ್ನ ಮಕ್ಕ ನಮ್ಮ ಅಪ್ಪ ಬಡ್ಕೊಂಡ ಅವತ್ತೆಯ ಅವ್ರ ವಂಶಕ್ಕೆ ಬೆಂಕಿಕ ಅವ್ರು ಬರೀ ಸುಳ್ಳು ಮುಡ್ಯಾವು ಅವು. ಅವ್ರ ಮಾತ ನಂಬೇಡ ನೀನು ಅಂತವ. ನಾನು ನಿನ್ನ ಮಾತ್ಕೊಂಡು ಕುಣಿದೆ ನೋಡು, ನನ್ನ ಎಕ್ಕಡ ತಕೊಂಡು ನಾನೇ ಹೊಡ್ಕೋಬೇಕು. ಅಯ್ಯೋ ನಮ್ಮ ವಂಶದವರು ಎಲ್ಲವ ಸುಳ್ಳು ತೊಟಕ್ಲು ತಟವಟ ಎಲ್ಲ ಬರೀ ಮೋಸ್ಕರ್ರಿಯ. ಇನ್ನು ನಿಮ್ಮ ಅಪ್ಪನಟ್ಟೆಯವ್ರು ಮಾತ್ರ ಭಾಳ ಏನು ಅವ್ರು ನಿಮ್ಮ ಏನು ಆಕಾಶದ ಉದುರು ಬಂದವ್ರಕ್ಕಂತೆ ಮಾಡೋ ಬಂಗವ. ನನ್ನ ಮಗ ಆಡಬೇಕು ನಿಮ್ಮ ಅಪ್ಪ ನನ್ನ ಮಗ ಅಲ್ಲ ಹೊಡ್ಸುಳ್ಳು ನನ್ನ ಮಗ, ಹೊಡ್ಸುಳ್ಳು ನನ್ನ ಮಗ. ನಮ್ಮ ಅಪ್ಪನ ಮನೆ ಸುದ್ದಿ ಮಾತಾಡ್ಬೇಕ ಇವನು ನೇತಿಗೆ ಬೆಂಕಿ ಇವನ್ನ ಬೋಗೊಳ್ತಾಳೆ ಕೂತ್ಕೊಂಡು. ಅಲ್ಲ ಈ ಹುಡ್ಗೆ ಬಂದಿರೋದು ಮಾಲಕ್ರೆ ಸರಿ ಬಿಡು. ಅಲ್ಲ ಅವನೇನು ಏನಾರ ಅನ್ನ ಫೋನ್ಗೇನು ಕೆಟ್ಟೋಗಿತ್ತದು ಹೆಂಗೋ ಯಾರು ಗೊತ್ತು? ಅಲ್ಲಕ್ಕಂದ್ರಪ್ಪ ಯಾರ್ಯಾರು ತಿಳಿದಿ ಹಿಂದೇನು ಮುಂದೇನು ಕಷ್ಟೇನು ಸುಖೇನು ತಿಳಿದು ಮಾತಾಡ್ಬೇಕು ತಾನೆ. ಅವನೇನೋ ಬಂದಿಲ್ಲ, ಯಾಕೆ ಬರೋಕ್ಕಾಗಿಲ್ವೋ? ನಮ್ಮ ಅಣ್ಣಂಗೆ ಫೋನ್ ಮಾಡೀನಿ, ಅವ್ನು ಹೋಗಿ ನಾನು ಮಾತಾಡ್ಬಿಟ್ಟು ಹೇಳ್ತೀನಿ ಕಣವ ಅಂತ ಅಂದವನೆ. ಏನಿದ್ದದು ಗಣಸ್ಗೆ 12-20 ಕೆಲಸ ಇರ್ತದೆ. ಯಾವರಸ್ತರು ಅಂದರೆ ಹಂಗೆ ಇದ್ದದೆ. ಇವಳು ಹಿಂಗೆ ಬೀದಿಲ್ ಕುತ್ಕೊಂಡು ಹಿಂಗೆ ಬೋಳ್ತಾಳಲ್ಲ ನೋಡಿ ಜನ ಏನಕ್ಕಿಲ್ಲ. ನಮ್ಮ ಗಂಗೆ ಅಂತೂ ಬಾಯೇ ಬಿಗಿಲ್ಲ ತು. ಅದೇನು ಬುದ್ಧಿ ಕಲ್ತಿದ್ದಾಳೆ ಏನೋ, ಒಂದು ಕಣೆ ಕಣವತ್ತಾಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಕುಂತಾಳಲ್ಲ ಹಿಂಗೆ. ಅಯ್ಯೋ ಕಾಣೆ ಕಣ್ರಪ್ಪ. ಸರಿ ಮತ್ತೆ ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ, ನಮಸ್ಕಾರ.